ಹಲೋ ಮೈ ಡಿಯರ್ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀಗಂಧ ಫ್ರಮ್ ವೈಟ್ ಕಾಮರ್ಸ್. ನಾನು ನಿಮಗೆ ಇವತ್ತಿನ ಹೊಸ ವೀಡಿಯೋಲಿ 23 ಮತ್ತು 24 ಅಕಾಡೆಮಿಕ್ ಇಯರ್ಗೆ B.Edಗೆ ಅಪ್ಲಿಕೇಶನ್ ಕಾಲಾಗಿದೆ. ಸೊ B.Edಗೆ ಅಪ್ಲೈ ಮಾಡಬೇಕು ಅಂತಂದರೆ ಮಿನಿಮಮ್ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿರಬೇಕು ಮತ್ತು ಅಪ್ಲಿಕೇಶನ್ ಹಾಕಲಿಕ್ಕೆ ಲಾಸ್ಟ್ ಡೇಟ್ ಯಾವಾಗ ಅನ್ನೋದ್ರ ಬಗ್ಗೆ ನಾನು ನಿಮಗೆ ವೀಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ಹಾಗೆಯೇ ಫ್ರೆಂಡ್ಸ್, ವೀಡಿಯೋ ಶುರು ಮಾಡೋಣ. ವೀಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೇಟೆಸ್ಟ್ ಅಪ್ಡೇಟ್ಸ್ ಬೆಲ್ ಐಕಾನ್ ಮಿಸ್ ಮಾಡದೆ ಪ್ರೆಸ್ ಮಾಡಿ. ಜೊತೆಗೆ ನೀವು ನನ್ನ ಇನ್ಸ್ಟಾ ಮತ್ತು ಟೆಲಿಗ್ರಾಮಲ್ಲಿ ಕೂಡ ಫಾಲೋ ಮಾಡೋದು, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ಸೊ ಈಗ ವಿಷಯಕ್ಕೆ ಬರೋಣ. ಈಗ ಈ ವಿಷಯದಲ್ಲಿ ಜಾಸ್ತಿ ಡೀಟೇಲಾಗಿ ಏನೋ ತಿಳಿಸ್ಕೊಡೋಕೆ ಹೋಗಲ್ಲ. ಅಪ್ಲಿಕೇಶನ್ ಹಾಕೋಕ್ಕೆ ಲಾಸ್ಟ್ ಡೇಟ್ ಯಾವಾಗ, ಜೊತೆಗೆ ಅಪ್ಲಿಕೇಶನ್ ಫೀಸ್ ಎಷ್ಟು ಅನ್ನೋದ್ರ ಬಗ್ಗೆ ಮಾತ್ರ ತಿಳಿಸ್ಕೊಡ್ತೀನಿ. ಹಾಗೆಯೇ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿ ಕೊನೆವರೆಗೂ ನೋಡಿ. ಹಾಗೆ ನಿಮಗೆ ಈ PDF ಬೇಕು ಅಂತಂದರೆ ನೀವು ನಮ್ಮ ಡಿಸ್ಕ್ರಿಪ್ಷನಲ್ಲಿರೋ ಟೆಲಿಗ್ರಾಮ್ ಚಾನಲ್ ಮತ್ತು ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಯಿತು ಅಂತಂದರೆ ನಿಮಗೆ ಈ PDF ನಿಮಗೆ ಅಲ್ಲಿ ಸಿಗುತ್ತೆ. ಹಾಗೆ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ವೀಡಿಯೋನ ಶುರು ಮಾಡೋಣ. ಸೊ ಫಸ್ಟು ಲಾಸ್ಟ್ ಡೇಟ್ ನೋಡೋಣ ಯಾವಾಗ ಅಂತ. ಆ್ಯಕ್ಚುಲಿ ಅಪ್ಲಿಕೇಶನ್ ಡೇಸ್ ಶುರುವಾಗಿ ಆಲ್ಮೋಸ್ಟ್ ಆಗಲೇ ಒಂದು 17 ಡೇಸ್ ಆಗ್ತಾ ಬರ್ತಿದೆ. 17 ಡೇಸ್ ಆಗ್ತಾ ಬರ್ತಿದೆ. ಸೊ ಇಲ್ಲಿ ನೋಡ್ಬೋದು, ಅಕ್ಟೋಬರ್ 31ರಿಂದನೇ ಅಪ್ಲಿಕೇಶನ್ ಡೇಟ್ ಶುರುವಾಗಿದೆ. ಅಕ್ಟೋಬರ್ 31ರಿಂದನೇ ಅಪ್ಲಿಕೇಶನ್ ಡೇಟ್ ಶುರುವಾಗಿದೆ. ಹಾಗೆಯೇ ಆನ್ಲೈನ್ ಮುಖಾಂತರ ಅಪ್ಲೈ ಮಾಡಲಿಕ್ಕೆ ಲಾಸ್ಟ್ ಡೇಟ್ ಬಂದು 29ನೇ ತಾರೀಕು, ನವಂಬರ್ 29ನೇ ತಾರೀಕು ನೀವು ಆನ್ಲೈನ್ ಮುಖಾಂತರ ಅಪ್ಲೈ ಮಾಡಲಿಕ್ಕೆ ಲಾಸ್ಟ್ ಡೇಟು. ಹಾಗೆಯೇ ಇಲ್ಲೊಂದಷ್ಟು ಇನ್ಫಾರ್ಮೇಷನ್ ಎಲ್ಲ ಕೊಟ್ಟಿದ್ದಾರೆ, ಜಸ್ಟ್ ನೀವು PDF ಅಲ್ಲಿ ನೋಡ್ತಾ ಹೋಗ್ಬೋದು. ಹಾಗೆಯೇ ನೀವು B.Edಗೆ ಏನಾದ್ರು ಅಪ್ಲಿಕೇಶನ್ ಹಾಕಬೇಕು ಅಂತಂತಂದರೆ ನೀವು ನನ್ನ ಇನ್ಸ್ಟಾ ಮತ್ತು ಇಲ್ಲ ಟೆಲಿಗ್ರಾಮಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಸರಿನಾ? ಇನ್ಸ್ಟಾ ಇಲ್ಲ ಟೆಲಿಗ್ರಾಮಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆಯೇ ನೋಡೋಣ. ನೆಕ್ಸ್ಟು ನೀವು ಇಲ್ಲಿ ನೋಡೋದಾದರೆ ಅಪ್ಲಿಕೇಶನ್ ಫೀಸ್ ಎಷ್ಟಿದೆ, ಅಪ್ಲಿಕೇಶನ್ ಫೀಸ್ ಎಷ್ಟಿದೆ ಅನ್ನೋದ್ರ ಬಗ್ಗೆ ನೀವು ಇಲ್ಲಿ ನೋಡ್ಬೋದು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ ಮತ್ತು ಕ್ಯಾಟಗರಿ 1 SC ST ಮತ್ತು ಕ್ಯಾಟಗರಿ 1 ಕ್ಯಾಂಡಿಡೇಟ್ಸ್ಗೆ 100 ರೂಪೀಸ್ ಇರುತ್ತೆ. ಹಾಗೆಯೇ ಅಂಗವಿಕಲ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿ. ಹಾಗೆಯೇ ಇತರೆ ಅಭ್ಯರ್ಥಿಗಳು, ಸೊ SC ST ಮತ್ತು ಕ್ಯಾಟಗರಿ 1 ಕ್ಯಾಂಡಿಡೇಟ್ಸ್ ಬಿಟ್ಟು ಇನ್ನು ಮಿಕ್ಕಿಯ ಎಲ್ಲ ಕ್ಯಾಂಡಿಡೇಟ್ಸ್ ಕೂಡ ಅಪ್ಲಿಕೇಶನ್ ಫೀಸ್ ಬಂದು 300. ಸರಿನಾ? 300. ಹಾಗೆಯೇ ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಿಮಗೆ ಇಲ್ಲಿ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿರಬೇಕು, 10+2+3 or 4 ಅಂತಂದರೆ SLC + PUC + ಡಿಗ್ರಿ, ಅದು 3 ವರ್ಷದ ಆಗಿರ್ಬೋದು ಇಲ್ಲ 4 ವರ್ಷದ ಆಗಿರ್ಬೋದು, ಕಂಪ್ಲೀಟ್ ಆಗಿರಬೇಕು. ಸರಿನಾ? ಕಂಪ್ಲೀಟ್ ಆಗಿರಬೇಕು. ಹಾಗೆಯೇ ಇಲ್ಲಿ ನೋಡ್ಬೋದು, ನೆಕ್ಸ್ಟು ಕರ್ನಾಟಕ ಅಭ್ಯರ್ಥಿ ಅಂದರೆ ಯಾರು ಅನ್ನೋದೆಲ್ಲ ಇದ್ರ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ. ನೀವು PDF ಅಲ್ಲಿ ಒಮ್ಮೆ ನೀಟಾಗಿ ಓದ್ಕೊಳ್ಬೋದು. ಹಾಗೆಯೇ ನೆಕ್ಸ್ಟು ಕೆಲವು ಸ್ಕ್ರೋಲ್ ಡೌನ್ ಮಾಡ್ತಾ ಬರೋಣ. ಒಂದಿಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, PDF ಅಲ್ಲಿ ನೋಡ್ಬೋದು. ಹಾಗೆಯೇ ವಿಶೇಷ ಗುಂಪಿನ ಅಭ್ಯರ್ಥಿಗಳಿಗೆ ಸೀಟುಗಳ ಮೀಸಲಾತಿ ಎಷ್ಟು ಪರ್ಸೆಂಟೇಜ್ ಇದೆ ಅಂತಲೂ ಕೂಡ ಕೊಟ್ಟಿದ್ದಾರೆ, ನೋಡ್ತಾ ಹೋಗ್ಬೋದು. ಹಾಗೆಯೇ ಕ್ಯಾಟಗರಿ ವೈಸು ಎಷ್ಟೆಷ್ಟು ಸೀಟು ಮೀಸಲಾತಿ ಇದೆ ಅಂತಲೂ ಕೂಡ ಇಲ್ಲಿ ಪ್ರಾಪರಾಗಿ ಕೊಟ್ಟಿದ್ದಾರೆ. ನೀವು ಇದನ್ನು ನೋಡ್ತಾ ಹೋಗ್ಬೋದು. ಆ್ಯಕ್ಚುಲಿ ನನಗೆ ಟೈಮ್ ಒಂದು ಸ್ವಲ್ಪ ಅಭಾವ ಆಗಿರೋದ್ರಿಂದ ವೀಡಿಯೋನ ಶಾರ್ಟ್ ಮಾಡ್ತಾಯಿದ್ದೀನಿ. ನಿಮಗೆ PDF ನನ್ನ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ನೀವು ನೋಡ್ಬೋದು. ಹಾಗೆಯೇ ದಾಖಲಾತಿ ಪ್ರಕ್ರಿಯೆ ವೇಳಾಪಟ್ಟಿ ಏನಂತಂದರೆ ಇಲ್ಲಿ ಕ್ಯಾಲೆಂಡರ್ ಈವೆಂಟ್ನ ಬಿಟ್ಟಿದ್ದಾರೆ, ಯಾವ್ಯಾವ ದಿನ ಏನೇನು ನಡೆಸ್ತಾರೆ ಅಂತ. ಇಲ್ಲಿ ನೀಟಾಗಿ ಪ್ರಾಪರಾಗಿ ಫುಲ್ಲು ಡೀಟೇಲ್ಸಾಗಿ ಕೊಟ್ಟಿದ್ದಾರೆ. ಅಪ್ಲಿಕೇಶನ್ ಹಾಕಲಿಕ್ಕೆ ಲಾಸ್ಟ್ ಡೇಟ್ ಯಾವಾಗ, ಮತ್ತು ಅರ್ಹತಾ ಪಟ್ಟಿ ಪ್ರಕಟಣೆ, ಮತ್ತು ಕೌನ್ಸಿಲಿಂಗ್ ಯಾವಾಗ, ಆಪ್ಷನ್ ಎಂಟ್ರಿ ಯಾವಾಗ ಅನ್ನೋದೆಲ್ಲ ಇಲ್ಲಿ ಪ್ರಾಪರಾಗಿ ಕೊಟ್ಟಿದ್ದಾರೆ. ಯು ಕ್ಯಾನ್ ಗೋ ಥ್ರೂ ಇಟ್. ಮತ್ತು ದಾಖಲಾತಿ ಶುಲ್ಕದ ವಿವರ ಅಂತಂದರೆ ಅಡ್ಮಿಷನ್ ಫೀಸು, ಕಾಲೇಜ್ ವೈಸು ಅಡ್ಮಿಷನ್ ಫೀಸು ಎಷ್ಟು ದಿನ ಇರುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ಪ್ರಾಪರಾಗಿ ಒಂದು ಡೀಟೇಲ್ನ ಕೊಟ್ಟಿದ್ದಾರೆ. ಅದು ನಾನು ನಿಮಗೀಗ ತಿಳಿಸ್ಕೊಡ್ತೀನಿ. ಇಲ್ಲಿ ಕಲಾ ವಿಭಾಗ ಆರ್ಟ್ಸ್ ಅವರಿಗೆ ಸರ್ಕಾರಿ ಶಿಕ್ಷಣ ಸಂಸ್ಥೆಯಲ್ಲಿ ನಿಮಗೆ 5,025 ರೂಪಾಯಿ, 5,025 ರೂಪಾಯಿ. ಮತ್ತು ಅನುದಾನಿತ ಅಂತಂದರೆ ಏಡೆಡ್, ಈ ಕಡೆ ಗೌರ್ಮೆಂಟು ಅಲ್ಲ, ಈ ಕಡೆ ಪ್ರೈವೇಟು ಅಲ್ಲ, ಅವರಿಗೆ 6,025 ರೂಪಾಯಿ. ಹಾಗೆಯೇ ಪ್ರೈವೇಟ್ ಕಾಲೇಜಸ್ ಅನುದಾನ ರಹಿತ 10,025 ರೂಪಾಯಿ, ಇಷ್ಟು ಫೀಸ್ ಇರುತ್ತೆ. ಇದು ಆರ್ಟ್ಸ್ ಸ್ಟ್ರೀಮ್ ಅವ್ರಿಗಾಯಿತು. ನೆಕ್ಸ್ಟು ಸೈನ್ಸ್ ಸ್ಟ್ರೀಮ್ ಅವ್ರಿಗೆ ಬಂತು ಅಂತಂದರೆ ಸರ್ಕಾರಿ ಕಾಲೇಜುಗಳಲ್ಲಿ 5,175 ರೂಪಾಯಿ. ಹಾಗೆಯೇ ಅನುದಾನಿತ ಏಡೆಡ್ ಕಾಲೇಜ್ಗಳಲ್ಲಿ 6,175 ರೂಪಾಯಿ. ಹಾಗೆಯೇ ಅನುದಾನ ರಹಿತ ಕಾಲೇಜುಗಳಲ್ಲಿ 10,175 ರೂಪಾಯಿ. ಹಾಗೆಯೇ ನೀವು ಇಲ್ಲಿ ನೋಡ್ಬೋದು, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳ ಶುಲ್ಕದ ಬಗ್ಗೆ ಅಂತೇಳಿ. ಜಾತಿ ಮತ್ತು ಆದಾಯ SC ST ಅವರಿಗೆ ಶುಲ್ಕ ವಿನಾಯಿತಿ ಕೂಡ ಏನೋ ಇರುತ್ತೆ. ಯಾರ ಆದಾಯ
ಅವರ ಪೋಷಕರ ಪೇರೆಂಟ್ಸ್ ಇನ್ಕಮು 2.5 ಲಕ್ಷಕ್ಕಿಂತ ಕಡಿಮೆ ಇದ್ದಲ್ಲಿ ಅಂತಹ ವಿದ್ಯಾರ್ಥಿಗಳಿಗೆ ಪೂರ್ಣ ಶುಲ್ಕ ವಿನಾಯಿತಿ ಇರುತ್ತದೆ. ನೀವೇನಾದರೂ SC/ST ಕ್ಯಾಂಡಿಡೇಟ್ಸ್ ಆಗಿದ್ದು ನಿಮ್ಮ ಪೇರೆಂಟ್ಸ್ ಇನ್ಕಮ್ ಏನಾದರೂ 2.5 ಲಕ್ಷಕ್ಕಿಂತ ಕಮ್ಮಿ ಇದ್ದರೆ ನಿಮಗೆ ಶುಲ್ಕ ಅಂದರೆ ಯಾವುದೇ ರೀತಿ ಒಂದು ಫೀಸ್ ಇರಲ್ಲ ಅಂತ ಇಲ್ಲಿ ಕೂಡ ಹೇಳಿದ್ದಾರೆ. ಹಾಗೆಯೇ ವಾರ್ಷಿಕ ಆದಾಯ ಹೆಚ್ಚಿರುವ ಅಭ್ಯರ್ಥಿಗಳು ಶುಲ್ಕವನ್ನು ಕಡ್ಡಾಯವಾಗಿ ನಿಮ್ಮ ಪೇರೆಂಟ್ಸಲ್ಲಿ ಇನ್ಕಮ್ ಏನಾದರೂ 2.5 ಲಕ್ಷಕ್ಕಿಂತ ಜಾಸ್ತಿ ಇತ್ತು ಅಂತಂದರೆ SC/ST ಕ್ಯಾಂಡಿಡೇಟ್ಸ್ ಯಾರು ಇದ್ದು ನಿಮ್ಮ ಪೇರೆಂಟ್ಸಲ್ಲಿ ಇನ್ಕಮ್ 2.5 ಲಕ್ಷಕ್ಕಿಂತ ಜಾಸ್ತಿ ಇತ್ತು ಅಂತಂದರೆ ನೀವು ಪೂರ್ತಿ ಫೀಸ್ನ ಇಲ್ಲಿ ಪೇ ಮಾಡಬೇಕು ಅನ್ನೋದನ್ನ ಇಲ್ಲಿ ಪ್ರಾಪರಾಗಿ ಮೆನ್ಷನ್ ಮಾಡಿದ್ದಾರೆ. ಸರಿನಾ, ಮೆನ್ಷನ್ ಮಾಡಿದ್ದಾರೆ. ಇದಿಷ್ಟು ಒಂದು ಮೇಲ್ನೋಟಕ್ಕೆ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರೋ ಪಾಯಿಂಟ್ಸು. ಹಾಗೆ ನಿಮಗೆ ಇನ್ನೂ PDF ಅಲ್ಲಿ ಜಾಸ್ತಿ ಇನ್ಫಾರ್ಮೇಷನ್ ಬೇಕು ಅಂತಂದರೆ PDF ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ನೀವು ಹೋಗಿ ವಿಸಿಟ್ನ ಮಾಡ್ಬೋದು. ಹಾಗೆಯೇ ಅಪ್ಲಿಕೇಶನ್ ಎಲ್ಲಿ ಹಾಕಬೇಕು ಅನ್ನೋದು ಕೂಡ ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಹಾಗೆಯೇ ನೀವೇನಾದರೂ ಅಪ್ಲೈ ಮಾಡಬೇಕು ಅಂತಂದರೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡೋದು, ನಾನು ಕೂಡ ಅಪ್ಲೈ ಮಾಡಿ ಕೊಡ್ತೇನೆ. ಸರಿನಾ, ಐ ಹೋಪ್ ಗೈಸ್ ನಿಮಗೆ ವಿಡಿಯೋ ತುಂಬಾ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿರಿ ಈಗಲೇ ಒಂದು ಲೈಕ್ನ ಮಾಡಿ, ಜೊತೆಗೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ಅಂತಂದರೆ ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಬೆಲ್ ಐಕನ್ನ ಮಿಸ್ ಮಾಡದೆ ಪ್ರೆಸ್ ಮಾಡಿ. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.